ನರಸಾಪುರ ಹೋಬಳಿ ಜನತೆಗೆ ತುಂಬ ದಿವಸದಿಂದ ನಾವು ಬೇಡಿಕೆ ಇಟ್ಟಿದ್ದಂತಹ ಬೇಡಿಕೆಯನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಜೆಟಲ್ಲಿ ನರಸಾಪುರ ಹೋಬಳಿಗೆ ಅಂದರೆ ನರಸಾಪುರ ಹೋಬಳಿ ಇಂಡಸ್ಟ್ರಿಯಲ್ಲೆಲ್ಲ ಸೇರಿಕೊಂಡು ಪೊಲೀಸ್ ಠಾಣೆಯನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ಇವತ್ತು ಬಜೆಟಲ್ಲಿ ನಾವೆಲ್ಲ ನರಸಾಪುರ ಹೋಬಳಿ ಜನತೆ ಪರವಾಗಿ ಮತ್ತು ಇಲ್ಲಿನ ಎಲ್ಲ ಇಂಡಸ್ಟ್ರಿಯಲ್ ಅವ್ರ ಪರವಾಗಿ ಅವರಿಗೆ ಫಸ್ಟು ಧನ್ಯವಾದಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ, ನಮ್ಮ ಪರಮೇಶ್ ಸಾಹೇಬರಿಗೆ ಇವತ್ತು ನಮಗೆ ಇದು ಸ್ಯಾಂಕ್ಷನ್ ಬರಬೇಕಾದ್ರೆ ಪರಮೇಶ್ವರ್ ಸಾಹೇಬ್ರದ್ದು ಇದರಲ್ಲಿ ಪಾತ್ರ ಇದೆ. ಅದೇ ಥರನ ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಬೈತಿ ಸುರೇಶ್ ಅಣ್ಣವರು, ನಜೀರ್ ಸಾಬರು, ನಮ್ಮ ನೆಚ್ಚಿನ ಶಾಸಕರಾದಂತಹ ಪತ್ತೂರು ಮಂಜಣ್ಣವರು, ಅನಿಲ್ ಕುಮಾರ್ ಅಣ್ಣವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಇವರೆಲ್ಲನೂ ನಮ್ಮ ಕೋಲಾರ ಜನತೆ ಪರವಾಗಿ, ಕೋಲಾರ ಜಿಲ್ಲೆಯ ಪರವಾಗಿ ಈ ನರಸಾಪುರ ಇದಕ್ಕೆ ಬೇಡಿಕೆ ಇಟ್ಟಿದ್ದಂಥ ಸುಮಾರು 3-4 ವರ್ಷಗಳಿಂದ ಬೇಡಿಕೆ ಇಡೋದು, ಅದಕ್ಕೆ ಒಬ್ಬ ಸಾಕ್ಷಿ ಅಂತೇಳಿ ಸ್ವಲ್ಪ ಫಾಲೋಅಪ್ ಮಾಡಿದ್ದಂತಹ ನಮ್ಮ ನರಸಾಪುರ ಗೋಪಿ ಅವರು ಅದನ್ನು ಫಾಲೋಅಪ್ ಮಾಡಿ ಬೆಂಗಳೂರಿಗೆ ಹೋಗೋದು ವಾಪಸ್ ಬರೋದು, ಬೆಂಗಳೂರಿಗೆ ಹೋಗೋದು ವಾಪಸ್ ಬರೋದು. ಏನಿಲ್ಲಿ ಪಾಪ್ಯುಲೇಷನ್ ಸಾಲದು ಅಥವಾ ಹಳ್ಳಿಗಳ ಏರಿಯಾ ಸಾಲದು, ಜನಸಂಖ್ಯೆ ಸಾಲದು ಮತ್ತು ಕೇಸಸ್ ಸಾಲದು ಅಂತೇಳಿ ಸುಮಾರು ವಾಪಸ್ ಆಗಿ ನಮ್ಮ MLA ಅವರು, ನಮ್ಮ ಇವರು MLC ಅವರು ಅದನ್ನು ಫಾಲೋಅಪ್ ಮಾಡಿ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮತ್ತು ನಜೀರ್ ಅಹಮದ್ ಅವ್ರ ಮುಖಾಂತರ ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ. ಒಂದು ಸ್ಮಶಾನಕ್ಕೆ 1-2 ಎಕರೆ ಜಮೀನು ಆಗ್ಬೋದು. ಮತ್ತು ಸ್ಟೇಡಿಯಮ್ಮು ಇಲ್ಲಿ ಈ ನಮ್ಮ ಸರ್ಕಾರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಒಂದು ಸ್ಟೇಡಿಯಂ ಬೇಕಾಗಿದೆ. ಸ್ಟೇಡಿಯಂ ಈಗಾಗಲೇ ಟಾಟಾ ಇವರಿಗೆ ಹೇಳಿದ್ದಾರೆ. ಅದನ್ನು ಫಾಲೋಅಪ್ ಮಾಡಿ ಈ 3 ಕೆಲಸ ಮಾಡಿಸಿದ್ದಾದರೆ ನರಸಾಪುರದಲ್ಲಿ 100% ಏನೂ ಅವಶ್ಯಕತೆ ಇರಲ್ಲ ಅಂತ ನಮ್ಮ ಅನಿಸಿಕೆ. ನಮ್ಮೆಲ್ಲರಿಗೂ ತುಂಬ ಖುಷಿ ಆಗಿದೆ ಇಲ್ಲಿ ಟೇಷನ್ ಕೊಟ್ಟು ಇದು ಮಾಡಿರೋದು. ಇದ್ರ ಜೊತೆಗೆ ಹೋದ ವರ್ಷ ಏನು ಪಾಲುದಾರಿಕೆಯಲ್ಲಿ ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದನ್ನು ಬೇಡ, ಪಾಲುದಾರಿಕೆಯಲ್ಲಿ ಬೇಡ, ಪ್ಯೂರ್ಲಿ ಗೌರ್ಮೆಂಟಲ್ಲೇ ಮಾಡಬೇಕಂತೇಳಿ ಅದಕ್ಕೂ ಒಂದು ಅವಕಾಶ ಮಾಡಿಕೊಟ್ಟು ಗೌರ್ಮೆಂಟ್ ಕಾಲೇಜೇ ಮಾಡೋಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ಸ್ಟೇಟಲ್ಲಿ ನಮ್ಮ ಕೋಲಾರ ಜಿಲ್ಲೆಯನ್ನು ಮಾತ್ರ MSILನಿಂದ ಆಯ್ಕೆ ಮಾಡಿಕೊಂಡು ರೈತರಿಗೆ ಪರಿಕರಗಳಾಗ್ಬೋದು, ಔಷಧಿಗಳಾಗ್ಬೋದು, ಫರ್ಟಿಲೈಸರ್ಗಳಾಗ್ಬೋದು ಪ್ರತಿ ತಾಲೂಕಿಗೆ ಒಂದು ಅಂಗಡಿ ಮಾಡಿ ರೈತರಿಗೆ ಅಗ್ಗದ ದರದಲ್ಲಿ ರೈತರ ಮಾಲನ್ನು ಮಾಡಿ, ಕೃಷಿ ಮಾಲ್ ಅಂತೇಳಿ ಮಾಡಿ ಅಗ್ಗದ ದರದಲ್ಲಿ ರೈತರಿಗೆ ಕೃಷಿ ಪರಿಕರಗಳಾಗ್ಬೋದು, ಔಷಧಿಗಳಾಗ್ಬೋದು ಅಥವಾ ಫರ್ಟಿಲೈಸರ್ ಆಗ್ಬೋದು ಮಾದರಿಯಾಗಿ ನಮ್ಮ ಇದರಲ್ಲಿ 31 ಡಿಸ್ಟಿಕ್ ಪೈಕಿ ನಮ್ಮ ಜಿಲ್ಲೆಯನ್ನು ಮಾತ್ರ ಈ ಸಾರಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇದು ಮಾಡ್ತಾ ಇದ್ದೀವಿ. ದಾಖಲೆಯ 17ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಧನ್ಯವಾದ ಹೇಳ್ತಾ ಇವತ್ತು ನರಸಾಪುರಕ್ಕೆ ವಿಶೇಷ ದಿನ ಅಂತ ಹೇಳ್ತೀನಿ. ಯಾಕಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಸಮಸ್ಯೆ ಇತ್ತು, ಅಪರಾಧ ಹೆಚ್ಚಾಗ್ತಾ ಇದ್ದರಿಂದ ಇಲ್ಲಿ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಸುಮಾರು ಜನ, ನಮ್ಮ 3 ಜನ ನಮ್ಮ ಮುಖಂಡರುಗಳೆಲ್ಲ ಸೇರಿ ಮನವಿ ಮಾಡಿದರು. ಅದು ಕಾರಣಾಂತರಗಳಿಂದ ತಡೆ ಆಗ್ತಾ ಇತ್ತು. ಇವತ್ತು ನಮಗೆ ಗೊತ್ತಿಲ್ದಿರೇ ನಮ್ಮ ಜನಪ್ರಿಯ ಶಾಸಕರಾದ ಪತ್ತೂರು ಮಂಜಣ್ಣವರು ನಮಗೆ ಮಾಹಿತಿ ಇರಲಿಲ್ಲ. ಇವತ್ತು ಒಂದು ಕೈಗಾರಿಕಾ ವಲಯ ಪೊಲೀಸ್ ಠಾಣೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಕಾರಣ ಏನಂದಪ್ಪ, ಇಲ್ಲಿ ಸುಮಾರು ಜನ ಔಟರ್ಸ್ ಬರ್ತಾರೆ. ಅವರಿಲ್ಲಿ ಸಾವಿರಾರು ಜನ ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಾರೆ. ಅವ್ರಿಗೆ ಸುರಕ್ಷಿತ ಇಲ್ಲ, ಅಸುರಕ್ಷಿತ ಕಾಡ್ತಾ ಇತ್ತು. ಆಮೇಲೆ ಪೊಲೀಸ್ ಅವ್ರಿಗೂ ಪಾಪ ಒಂದೇ ಠಾಣೆ ಇತ್ತು, ಅವ್ರಿಗೂ ಪ್ರೆಜರ್ ಇತ್ತು. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಸ್ಟೇಷನ್ಗಳಿಂದ ಹೊರ ಠಾಣೆಗಳಿಂದ ಕೆಲಸ ಮಾಡೋಕ್ಕಾಗಲ್ಲ, ಸಿಬ್ಬಂದಿ ಕೊರತೆ ಇತ್ತು. ಅದು ಇವತ್ತು ನೀಗ್ತಾ ಇದೆ. ಒಂದು ವರ್ಷದಲ್ಲೇ ನಮಗೆ ಒಂದು ಹೊಸ ಠಾಣೆ ಬರ್ತಾ ಇದೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆಲ್ಲ ಇವತ್ತು ಒಂದು ಮುಕ್ತಿ ಸಿಗ್ತಿದೆ ಅಂತ ಹೇಳ್ತೀನಿ. ಹಿಂದೆ ಸಹ ನಾನು ಒಂದ್ಸರಿ ಮಾತಾಡಿದ್ದೆ ಇದ್ರ ಬಗ್ಗೆ. ನರಸಾಪುರ ಹೋಬಳಿ ಮತ್ತು ಗ್ರಾಮದ ಸಮಸ್ಯೆಗಳು ಸಂಬಂಧಪಟ್ಟಂತೆ ಹಾಸ್ಪಿಟ್ಲ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಡಬಲ್ ರೋಡ್ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಅದು ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಮಗೆ 3 ಕೆಲಸಗಳಾಗಿದೆ. ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನು, ಡಬಲ್ ರೋಡು, ಇನ್ನು ಸ್ಮಶಾನ ಒಂದಿದೆ, UGD ಒಂದಿದೆ. ಅದನ್ನು ಮುಂದೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಪತ್ತೂರು ಮಂಜಣ್ಣವರು, ನಜೀರ್ ಅಹಮದ್ ಸಾಹೇಬರು ಮತ್ತು ಅನಿಲ್ ಅಣ್ಣವರು ಇವರೆಲ್ಲರೂ ಸಹಕಾರದೊಂದಿಗೆ, ಬೈರತಿ ಸುರೇಶ್ ಅಣ್ಣವರು ಉಸ್ತುವಾರಿ ಮಂತ್ರಿಗಳು ಬೈರತಿ ಸುರೇಶ್ ಅಣ್ಣವರು ಸಹಕಾರದೊಂದಿಗೆ ನಮಗೆ ಇವತ್ತು ಈ ಕೆಲಸಗಳಾಗಿದೆ. ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಏನು ಅನಾನುಕೂಲ ಇತ್ತು ಪೊಲೀಸ್ ಸ್ಟೇಷನ್ನು ಅನಾನುಕೂಲ ಅಂದರೆ ನಾವು ಏನೇ ಒಂದು ತೊಂದರೆಗಳಾದಾಗ, ಇಲ್ಲಿ ಕಂಪ್ಲೇಂಟ್ಸ್ ಆದಾಗ ನಾವು ವೇಮಗಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಈಗ
ಹೊರಭಾಗದಿಂದ ಹೊರ ರಾಜ್ಯಗಳಿಂದ ಬಂದಂಥ ಕಾರ್ಮಿಕರು ಮತ್ತು ಇವರು ಹೊರ ಉದ್ಯೋಗಿಗಳು ನರಸಾಪುರದಲ್ಲಿ ತುಂಬಿರೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಯಿತು, ಕ್ರೈಮ್ಸು ಜಾಸ್ತಿ ಆಗ್ತಾ ಇದೆ, ಗಾಂಜಾ ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಅವೆಲ್ಲ ತಡೆಗಟ್ಟೋಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನ್ ಪ್ರಯತ್ನ ಒಂದು 5 ವರ್ಷಗಳ ಪ್ರಯತ್ನ ಪಡ್ತಾ ಇದ್ವಿ. ಅದು ಈ ಬಜೆಟಲ್ಲಿ ಘೋಷಣೆ ಮಾಡೋದು ತುಂಬ ಸಂತೋಷದ ಸಂಗತಿ. ಶಾಸಕರಾದ ಕೊತ್ತೂರು ಮಂಜಣ್ಣ ಸಾಹೇಬ್ರೆ ಅಭಿವೃದ್ಧಿಗೆ ಹರಿಕಾರ. ಯಾಕಂದರೆ ನರಸಾಪುರದಲ್ಲಿ ಅವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ರೋಡು, ಆಮೇಲೆ ಹಾಸ್ಪಿಟಲ್ಲು, ಇವಾಗ ಸ್ಟೇಷನ್ನು, ಇನ್ನೂ ಹಲವಾರು ಕೆಲಸಗಳು ಮಾಡೋರೆ. ಇಲ್ಲಿ SC ಕಾಲೋನಿಯಲ್ಲಿ 1 ಕೋಟಿ ರೂಪಾಯಿದು ರಸ್ತೆಯಲ್ಲಿ ಮಾಡೋರೆ, ದೇವಸ್ಥಾನಗಳು ಮಾಡೋರೆ, ಮಸೀದಿಗೂ ಮಾಡೋರೆ. ನಮ್ಮ ಶಾಸಕರು ಕೊತ್ತೂರು ಮಂಜಣ್ಣ ಸಾಹೇಬರು ಅಭಿವೃದ್ಧಿ ಕಡೆ ಅವರು ನಡೆ. ಏನು ಈ ಸ್ಟೇಷನ್ ಆಗಿರೋದ್ರಿಂದ ನಾನು ಕೊತ್ತೂರು ಮಂಜಣ್ಣ ಸಾಹೇಬ್ರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ MLC ಆದ ಅನಿಲ್ ಅಣ್ಣ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ನಜೀರ್ ಸಾಹೇಬ್ರಿಗೂ ಧನ್ಯವಾದ ಹೇಳ್ತೀನಿ. ಉಸ್ತುವಾರಿಯಾದ ಬೇರ್ತಿ ಸುರೇಶ್ ಅಣ್ಣ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರಳಿ ಅಣ್ಣಗೆ ಧನ್ಯವಾದ ಹೇಳ್ತೀನಿ.